ಹಾಯ್ ಫ್ರೆಂಡ್ಸ್, ನಾವಿವತ್ತು ಮ್ಯಾಂಗೋ ರಸಾಯನ ಮತ್ತು ಅದಕ್ಕೆ ಇದು ಕಾಂಬಿನೇಷನ್ ಬಂದ್ಬಿಟ್ಟು ಒತ್ತು ಸಾವಿಗೆ ಮಾಡ್ಕೋಣ. ಇದು ಈಗ ರಸಾಯನ ಬಂದ್ಬಿಟ್ಟು ತುಂಬ ವೆರೈಟೀಸ್ ಮಾಡ್ಕೋಬೋದು. ಇದಕ್ಕೆ ನಾವು ಪೂರಿ ಕೂಡ ಮಾಡ್ಕೊಬೋದು. ನಾನು ಒತ್ತು ಸಾವಿಗೆ ಮಾಡಿ ತೋರಿಸ್ತೀನಿ, ಅದು ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈಗ ಬನ್ನಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ನಾನು ನೀರು ಹಾಕ್ತಾ ಇದ್ದೀನಿ. ಮೆಜರ್ಮೆಂಟ್ ಪ್ರಕಾರ ನೀರು ಹಾಕಿದ್ರೆ ಒತ್ತು ಸಾವಿಗೆ ಕರೆಕ್ಟಾಗಿ ಬರುತ್ತೆ. ನಾನು 1 ಕಪ್ ಅಕ್ಕಿ ಹಿಟ್ಟಿಗೆ ಮಾಡ್ತಾ ಇದ್ದೀನಿ, ಅದಕ್ಕೆ 1.5 ಕಪ್ ನೀರು ಹಾಕ್ತಾ ಇದ್ದೀನಿ, ಸಾಕಾಗುತ್ತೆ. ಇದಕ್ಕೆ ನಾನು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ, ಯಾಕಂದ್ರೆ ತಿನ್ನೋಗಿ ಇದು ಸಪ್ಪೆ ಸಪ್ಪೆ ಬರಬಾರ್ದು ಅನ್ನೋದಕ್ಕೋಸ್ಕರ. ಬೆಲ್ಲ ಯೂಸ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ, ಉತ್ಸವಗೆ ಚೆನ್ನಾಗಿ ಕಾಣಿಸಲ್ಲ ಅನ್ನೋದಕ್ಕೆ ಅಷ್ಟೇನೆ ಇದು ಹಾಕಿದ್ದೀನಿ. ಇದು ಮೊರಲ್ ಮೇಲೆ ಇಟ್ಟು ಹಾಕೋಣ. ಫ್ರೆಂಡ್ಸ್, ಈಗ ಮ್ಯಾಂಗೋ ಈಗ ಸ್ಕಿನ್ ಎಲ್ಲ ಪೀಲ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ತುಂಬ ಹಣ್ಣಾಗಿರೋದು ತಗೊಳ್ಳಿ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಫ್ರೆಂಡ್ಸ್, ಈಗ ನೀರು ಮರಿತಾ ಇದೆ. ನಾನು ಒಂದು ಚಿಕ್ಕ ಸ್ಪೂನಲ್ಲಿ 1/4 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈಗ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಬಿಡ್ತಾ ಇದ್ದೀನಿ. ಸ್ವಲ್ಪನೇ ಸ್ಟವ್ ಕಮ್ಮಿ ಇಟ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು, ಒಂದು ಉಂಟೆ ಕೂಡ ಬರಬಾರ್ದು. ಬಂದರೆ ಅದು ಕೆಡ್ತು ಅಂತ ಅದು ನೋಡಿ. ಈ ಥರ ಕರೆಕ್ಟಾಗಿ ಮೆಜರ್ಮೆಂಟ್ಸ್ ಇರೋದಕ್ಕೆ. ನಾವು ರಾಗಿ ಮುದ್ದೆ ಮಾಡಬೇಕು ಅಂದ್ರೂ ಕೂಡ ಇದೇ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಯಾವತ್ತೂ ರಾಗಿ ಮುದ್ದೆ ಕೆಟ್ಟೋಗಲ್ಲ. ಈಗ ಇದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಬೇಯಕ್ಕೆ ಬಿಡೋಣ. ತಟ್ಟೆ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬೇಯಕ್ಕೆ ಬಿಡೋಣ. ನೋಡಿ, ಈ ಥರ ಎಲ್ಲ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಮ್ಯಾಂಗೋ ಸೀಸನ್ ಮುಗ್ದೋದ್ರೂ ಪರವಾಗಿಲ್ಲ, ಕೋಕೋನಟ್ ಮಿಲ್ಕಲ್ಲಿ ಕೂಡ ನೀವು ಮಾಡ್ಕೊಬೋದು. ಇದೇ ಥರ ಸೇಮ್, ಬಟ್ ಎಳ್ಳು ಕಡಲೆಪಪ್ಪು ಎಲ್ಲ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡ್ರೆ ಆಯಿತು. ಫ್ರೆಂಡ್ಸ್, ಈಗ ನಾವು ಮ್ಯಾಂಗೋ ಕಟ್ ಮಾಡಿದ್ದೀವಲ್ಲ, ಮ್ಯಾಶ್ ಮಾಡ್ಕೋಣ. ಸ್ವಲ್ಪ ಮ್ಯಾಶ್ ಮಾಡಿದ್ಮೇಲೆ ನಾನು ಇದಕ್ಕೆ ಒಂದು 4 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 4 ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದೀನಿ. ಮ್ಯಾಂಗೋ ಸ್ವೀಟ್ ಇರುತ್ತೆ, ಬಟ್ ನಾವು ಇದನ್ನು ಯೂಸ್ ಮಾಡ್ತಾ ಇರೋದು ರಾಸಾಯನಿಕಕ್ಕೆ, ಅದಕ್ಕೋಸ್ಕರ ಹಂಗೆ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ ಸೇಮಿಯಾಗಿ ಹಾಕ್ಕೊಂಡು ತಿಂತೀವಲ್ಲ, ಒತ್ತು ಶಾವಿಗೆ ಅಂತೀವಿ, ಸೇಮಿಯಾ ಅಂತೀವಿ. ಫ್ರೆಂಡ್ಸ್, ನೋಡಿ ಆಗಿದೆ. ಇದಕ್ಕೆ ನಾನೀಗ ಏಲಕ್ಕಿ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಫ್ರೆಂಡ್ಸ್ ಈಗ ತುಪ್ಪ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ತುಪ್ಪ ಅದೇ ನಾನು ಸ್ಟವ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಮೇಲೆ ಬಾದಾಮಿ ಹಾಕ್ತೀನಿ, ಯಾಕಂದರೆ ಇದು ತುಂಬ ಫ್ರೈ ಆಗಿಬಿಟ್ರೂ ಏನು ಚೆನ್ನಾಗಿರೋದಿಲ್ಲ. ಈ ಬಿಸಿಗೇನೆ ಫ್ರೈ ಆಗಲಿ ಸಾಕಿದು. ಈಗ ಇದನ್ನು ಬಿಡೋಣ, ಫ್ರೈ ಆಗ್ತಾ ಇರಲಿ. ನಾನು ಇವಾಗ ಒತ್ತು ಶಾವಿಗೆ ಮಾಡ್ಕೊಬಿಡ್ತೀನಿ. ನೀವು ಅದೇ ಮೆಜರ್ಮೆಂಟ್ ಪ್ರಕಾರ ನೀವು ಎಷ್ಟು ಬೇಕು ಅಂದ್ರೂ ಕೂಡ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ಅಕ್ಕಿ ಹಿಟ್ಟು ತಗೊಂಡು ಪ್ಲೇಟ್ ಮೇಲೆ ಚೆನ್ನಾಗಿ ನಾದ್ತಾ ಇದ್ದೀನಿ. ಇದನ್ನ ನೀವು ನಾದ ಹೋಗನೆ ಗೊತ್ತಾಗುತ್ತಾ ಇದೆ ನಿಮಗೆ, ಒಂದು ಉಂಟೆ ಕೂಡ ಕಟ್ಟಿಲ್ಲ ಅಂತ. ಈ ಥರ ಚೆನ್ನಾಗಿ ನಾದ್ಕೊಂಡು ಹುಷಾಗಿ ಇದಕ್ಕೆ ಹಾಕ್ಕೊಂಡು ಒತ್ಕೋಣ. ನೋಡಿ, ಈ ಥರ ರೋಲ್ ಟೈಪ್ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರ್ಕೊತೀನಿ. ನೋಡಿ, ಹಾಕ್ಕೊಂಡು ಶಾವಿಗೆ ಒತ್ಕೊಬಿಡೋಣ. ನಿಮ್ಮ ಮನೇಲಿ ಯಾವ ಥರ ಒತ್ತು ಶಾವಿಗೆ ಸೈಜಿದು ಹೋಲ್ಸಿದ್ರೆ ಅದರಲ್ಲೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ನೀವು ಒಂದು ಪ್ಲೇಟ್ ಮೇಲೆ ಕೂಡ ಮಾಡ್ಕೋಬೋದು.
ಇನ್ನು ಸಣ್ಣದಿದ್ರೂ ಕೂಡ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ನೋಡಿ, ನಾವು ಬಾದಾಮಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅದನ್ನ ಈ ರಸಾಯನಕ್ಕೆ ಹಾಕೋಣ. ಇದು ಹೈಲೈಟ್ ಕೊಡೋದೇನೆ ಬಾದಾಮಿ ನಮಗೆ. ನೋಡಿ ಫ್ರೆಂಡ್ಸ್, ಇಷ್ಟೇನೆ. ಇದು ನಮಗೆ ಬಾದಾಮಿ ಅಲ್ಲಲ್ಲಿ ಕ್ರಿಸ್ಪಿಯಾಗಿ ಸಿಗುತ್ತೆ. ಈಗ ರೆಡಿಯಾಗಿದೆ. ರಸಾಯನ ಕೂಡ, ಹೊಸ ಶಾವಿಗೆ ಕೂಡ ರೆಡಿಯಾಗಿದೆ. ಇದನ್ನೀಗ ನಾವು ಸರ್ವ್ ಮಾಡ್ಕೋಣ. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಸೆಂಟ್ರಿಗೆ ಹಾಕ್ಕೊತಾ ಇದ್ದೀನಿ ನಾನು. ನೀವೆಷ್ಟನ್ನ ನಿಮ್ಗೆ ಎಷ್ಟು ಟೇಸ್ಟ್ ಅನಿಸುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಅಷ್ಟೇ. ಇದು ನೋಡಿ, ಈ ಥರ ಕರೆಕ್ಟಾಗಿದೆ ಟೇಸ್ಟು. ಬಾದಾಮಿ ಸಿಗ್ತಾ ಇದೆ ಬಾಯಿಗೆ, ವಾವ್ ಅನ್ನೋ ಥರ ಇದೆ. ನೀವೊಂದ್ಸರಿ ನೋಡಿ, ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒಂದ್ಸರಿ ಈ ಟೈಮಲ್ಲಿ ನೀವು ಮಾಡ್ಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.